ಹಾಯ್ ಎವ್ರಿವನ್, ನಾನು ನಿಮ್ಮ ಕನ್ನಡ ಕೋರಿ ಪ್ರೇಮ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾನಿವತ್ತು ನಿಮಗೆ ಒಂದು ಸಿಹಿ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ ಧಾರವಾಡ ಪೇಡ. ಈ ಧಾರವಾಡ ಪೇಡವನ್ನ ಮಾಡಬೇಕಾದ್ರೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ನಂದಿನಿ ಅವರ ಹಾಲಿನ ಪೌಡರ್ನ ತಗೊಂಡಿದ್ದೀನಿ. ಎಷ್ಟು ತಗೊಂಡಿದ್ದೀನಿ ಅಂದರೆ 2 ಬೌಲಷ್ಟು ಹಾಲಿನ ಪೌಡರ್ ತಗೊಂಡಿದ್ದೀನಿ. 2 ಬೌಲ್ ಹಾಲಿನ ಪುಡಿ ಜೊತೆಗೆ 1.5 ಬೌಲ್ನಷ್ಟು ಸಕ್ಕರೆ, 1 ಕಪ್ನಷ್ಟು ಹಾಲು, ಜೊತೆಗೆ ಸ್ವಲ್ಪ ಏಲಕ್ಕಿ, ಸ್ವಲ್ಪ ನೀರು. ಇದನ್ನ ನೀರನ್ನು ಎಷ್ಟು ಪ್ರಮಾಣದಲ್ಲಿ ತಗೋಬೇಕಪ್ಪ ಅಂತಂದ್ರೆ 1.5 ಕಪ್ ನಾವು ಶುಗರ್ ತಗೊಂಡ್ರೆ ಒಂದು ಅರ್ಧ ಕಪ್ ಅಷ್ಟು ನೀರನ್ನು ತಗೋಬೇಕು. ಇದನ್ನ ಮಾಡಬೇಕಾದ್ರೆ ಮೊದಲು ನಾವು ಬೂರಾ ಸಕ್ಕರೆನ ರೆಡಿ ಮಾಡ್ಕೊಳ್ಬೇಕು. ಈ ಬೂರಾ ಸಕ್ಕರೆ ತಯಾರು ಮಾಡ್ಕೊಂಡ್ಮೇಲೆ ಯಾವ ರೀತಿಯಾಗಿ ಪೇಡ ಮಾಡೋದು ಅಂತ ಹೇಳ್ತೀನಿ. ಮೊದಲಿಗೆ ನಾವು ಬೂರಾ ಸಕ್ಕರೆ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈಗ ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟಿದ್ದೀನಿ. ಈ ಬಾಣಲಿಗೆ ನಾವು ತೆಗೆದುಕೊಂಡಿರುವಂತಹ 1.5 ಕಪ್ ಅಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈ ಸಕ್ಕರೆ ಏನಕ್ಕಪ್ಪ ಅಂದರೆ ಬೂರಾ ಸಕ್ಕರೆ ಮಾಡ್ಕೊಳ್ಬೇಕು. ಡೈರೆಕ್ಟಾಗಿ ಇದೇ ರೀತಿಯ ಸಕ್ಕರೆ ಪುಡಿ ಹಾಕಿದ್ರೆ ಪೇಡ ಅಷ್ಟು ರುಚಿಕರವಾಗಿ ಬರಲ್ಲ. 1.5 ಕಪ್ ಅಷ್ಟು ಸಕ್ಕರೆಯನ್ನು ಸೇರಿಸಾಗಿದೆ. ನಾವು ಯಾವ ಕಪ್ಪಲ್ಲಿ ಸಕ್ಕರೆ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು, 1.5 ಕಪ್ಗೆ ಅರ್ಧ ಕಪ್ ಅಷ್ಟು ನೀರನ್ನು ಸೇರಿಸೋಣ. ಈ ನೀರನ್ನು ಸೇರಿಸಿದ್ಮೇಲೆ ಏನು ಮಾಡಬೇಕು ಅಂತಂದರೆ, ಈ ಬೂರಾ ಸಕ್ಕರೆ ರೆಡಿ ಆಗಬೇಕು ಅಂದರೆ ಒಂದೇ ಸಮ ಈ ಥರ ಬಿಡ್ದಿರ ತಿರುಗಿಸ್ತಾನೇ ಇರಬೇಕು. ಈ ಥರ ತಿರುಗಿಸ್ತಾ ಇದ್ದರೆ ಒಂದು 4-5 ನಿಮಿಷದಲ್ಲಿ ಬೂರಾ ಸಕ್ಕರೆ ರೆಡಿ ಆಗುತ್ತೆ. ಆಮೇಲಿಂದ ನೋಡೋಣ, ಈಗ ಕೈ ಬಿಡದಿರಾಗಿ ತಿರುಗಿಸ್ತಾನೆ ಇರಿ, ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ನೋಡ್ತಾ ಇರಿ. ನೋಡಿ, ಈಗ ಸಕ್ಕರೆ ನಿಧಾನವಾಗಿ ಕರಗ್ತಾ ಬರ್ತಾ ಇದೆ. ಈ ಸಕ್ಕರೆ ಸಂಪೂರ್ಣವಾಗಿ ಕರಗೋವರೆಗೂ ನೀವು ಸ್ಟವನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ. ಸ್ವಲ್ಪ ಸಕ್ಕರೆ ಕರಗ್ತಾ ಬಂದಮೇಲೆ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇಲೆ ಗುಳ್ಳೆಗಳ ಥರ ಈ ಸಕ್ಕರೆ ಎಲ್ಲ ಪಾಕ ಥರ ಕುದಿಯೋದಕ್ಕೆ ಪ್ರಾರಂಭ ಆದಾಗ ನೀವು ಅವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಅದೇ ಬಿಸಿನಲ್ಲೇ ನಮಗೆ ಬೂರಾ ಸಕ್ಕರೆ ರೆಡಿ ಆಗುತ್ತೆ. ಇನ್ನೂ ಸಕ್ಕರೆ ಕರಗಿಲ್ಲ, ಸೊ ಈ ಥರ ತಿರುಗಿಸ್ತಾನೆ ಇದ್ವಿ. ಮೀಡಿಯಂ ಫ್ಲೇಮಿಂದ ತಿರುಗಿಸ್ತಿದ್ರೆ ಬೇಗ ಸಕ್ಕರೆ ಕರಗುತ್ತೆ. ನೋಡ್ತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಸಕ್ಕರೆ ಎಲ್ಲ ಕರಗಿ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಸಕ್ಕರೆ ಎಲ್ಲೂ ಇಲ್ಲ, ಪೂರ್ತಿ ಎಲ್ಲ ಕರಗಿದೆ. ಈ ರೀತಿ ಬಬಲ್ಸ್ ಬಂದರೆ ರೆಡಿ ಆಗ್ತಾ ಇದೆ. ಈಗ ಒಂದು 5 ಸೆಕೆಂಡ್ಗಳನ್ನ ಬಿಟ್ಟು ಆಮೇಲೆ ನಾವು ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಇದೇ ರೀತಿ ತಿರುಗಿಸ್ತಾ ಬನ್ನಿ. ನೋಡಿ, ಪಾಕ ಥರ ಗಟ್ಟಿ ಆಗ್ತಾ ಬರ್ತಾ ಇದೆ. 1 ನಿಮಿಷ 2 ನಿಮಿಷ ಬರಲಿ. ಈ ಥರ ಬಿಡದಿರೋ ಕೈನ ತಿರುಗಿಸ್ತಾ ಇರಿ. ಇದೆಲ್ಲ ಈ ರೀತಿ ಚೆನ್ನಾಗಿ ಬಬಲ್ಸ್ ಬರಬೇಕು. ಆ ಬಬಲ್ಸ್ ಬಂದಾಗ ಏನಾಗಿರುತ್ತೆ ಅಂದರೆ ಸಕ್ಕರೆ ಸಂಪೂರ್ಣವಾಗಿ ಕರಗಿರುತ್ತೆ. ನೋಡಿ, ಸೈಡಲ್ಲೆಲ್ಲ ಈ ಫಾರ್ಮೇಷನ್ ಆಗ್ತಾ ಬರುತ್ತೆ, ಕಾಣಿಸ್ತಲ್ವಾ? ಈ ಸೈಡಲ್ಲೆಲ್ಲ ಗಟ್ಟಿಗೆ ಆಗ್ತಾ ಬರ್ತಾ ಇರುತ್ತಲ್ಲ, ಆಗ ಸಂಪೂರ್ಣವಾಗಿ ರೆಡಿ ಆಗಿದೆ ಅಂತ. ಆಗೇನು ಮಾಡಬೇಕು ಅಂದರೆ ಮಧ್ಯದಲ್ಲೆಲ್ಲ ಒಂದು ರೌಂಡ್ ಮಾಡಿ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಸಂಪೂರ್ಣವಾಗಿ ಈ ಪಾಕ ರೆಡಿ ಆಗಿದೆ. ನೋಡಿ, ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಫಾರ್ಮೇಷನ್ ಬಂದಿದೆ. ಈಗ ಬಂತು ಅಂದರೆ ನಮಗೆ ಬೂರಾ ಸಕ್ಕರೆ ರೆಡಿ ಆಗಿದೆ ಅಂತ. ಈಗ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ನೋಡಿ, ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ ಒಂದೇ ಸಮನಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು. ಆವಾಗ ನಮಗೆ ಈ ಈಟಲ್ಲೇ ಈ ಬಾಣಲಿ ಬಿಸಿ ಇರುತ್ತೆ ಅಲ್ಲ, ಆ ಬಿಸಿನಲ್ಲೇ ಬೂರಾ ಸಕ್ಕರೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ನೋಡಿ, ಇದು ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಸ್ಟವನ್ನು ಆಫ್ ಮಾಡಿರಬೇಕು, ಮಾತ್ರ ಇದನ್ನು ತಿರುಗಿಸ್ತಾ ಇರಿ. ನೋಡ್ತಾ ಇದ್ದೀರಲ್ಲ, ಗಟ್ಟಿ ಆಗ್ತಾ ಬರ್ತಾ ಇದೆ. ಗಮನಿಸ್ತಾ ಇದ್ದೀರಲ್ಲ, ಎಷ್ಟು ನೀಟಾಗೆಲ್ಲ ನೀರೆಲ್ಲ ಫುಲ್ಲು ಡ್ರೈ ಆಗ್ತಾ ಇದೆ, ಗಟ್ಟಿಯಾಗಿ ಆಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಲ್ಲ ಎಷ್ಟು ಬೇಗ ಗಟ್ಟಿ ಆಯಿತು ಅಂತ. ಇದೇ ರೀತಿಯಾಗಿ ತಿರುಗಿಸ್ತಾ ಬನ್ನಿ. ಆಲ್ಮೋಸ್ಟ್ ಎಲ್ಲವೂ ಗಟ್ಟಿ ಆಯಿತು. ಸಕ್ಕರೆಯಿಂದ ಬೂರಾ ಸಕ್ಕರೆ ಕರಗಿ ಮತ್ತೆ ಬೂರಾ ಸಕ್ಕರೆ ಹಾಕಿ ರೆಡಿಯಾಗಿದೆ. ನೋಡಿ ವೀಕ್ಷಕರೇ, ಗಮನಿಸ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಬೂರಾ ಸಕ್ಕರೆ ನೀರೆಲ್ಲ ಡ್ರೈ ಆಗಿ ಎಷ್ಟು ಚೆನ್ನಾಗಾಗಿದೆ ನೋಡಿದ್ರಾ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಇದನ್ನು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಆಫ್ ಮಾಡಿಲ್ಲ ಅಂದರೆ ಸಕ್ಕರೆ ಪಾಕ ತಳ ಕಚ್ಚಿಬಿಡುತ್ತೆ. ಆಗ ಈ ಸಕ್ಕರೆ ಬೂರಾ ಸಕ್ಕರೆ ನೀಟಾಗಿ ಬರಲ್ಲ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಲಿ ಆಫ್ ಮಾಡಿಬಿಟ್ಟು ಈ ರೀತಿ ತಿರುಗಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿರೋ ಸಕ್ಕರೆ ನಮಗೆ ಸಿಗುತ್ತೆ. ಈಗ ಇದನ್ನು ಒಂದು 5 ನಿಮಿಷಗಳ ಕಾಲ ಆರ್ಕೊಳ್ಳೋಕೆ ಬಿಡಬೇಕು. ಯಾತಕ್ಕಪ್ಪ ಅಂದರೆ ಇದರಲ್ಲಿ ಸಣ್ಣ ಗಂಟು, ನಾವು ಎಷ್ಟೇ ತಿರುಗಿಸಿದ್ರು ಸಹ ಒಂದೊಂದು ಸಣ್ಣ ಗಂಟು ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಬಿಟ್ಟಿದ್ದಾದಮೇಲೆ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಚೆನ್ನಾಗಿ ಜರಡಿಗೆ ಹಾಕೊಂಡು ಜರಡಿ ಇಟ್ಕೊಂಡ್ರೆ ನಮಗೆ ಪ್ಯೂರ್ ಪೌಡ್ರ್ ಸಿಗುತ್ತೆ. ಅದಕ್ಕೋಸ್ಕರ ಫ್ಲೇಮಲ್ಲಿ ಆಫ್ ಮಾಡಿರ್ತೀವಲ್ಲ ಮೊದಲೇ ಇದು ನಾನು 1-2 ನಿಮಿಷ ಹಾರ್ಕೊಳ್ಳೋಕೆ ಬಿಡ್ತೀನಿ. ಆಮೇಲಿಂದ ಜರಡಿಗೆ ಹಾಕೊಂಡು ಸಕ್ಕರೆ ಪೌಡರ್ನ ರೆಡಿ ಮಾಡ್ಕೊತೀನಿ. ನೋಡಿ, ನಾನು ತೊಗೊಂಡಿರೋಂತಹ ಬೂರಾ ಸಕ್ಕರೆನೆಲ್ಲ ನಾನು ಜರಡಿಗೆ ಹಾಕಿದ್ದೀನಿ. ಇಷ್ಟು ಉಳಿಯುತ್ತೆ, 1 ಸ್ಪೂನಷ್ಟು. ಇದನ್ನು ಬೇಕಾದರೆ ನಾವು ಕಾಫಿ ಟೀಗೆ ಯೂಸ್ ಮಾಡ್ಕೊಳ್ಬೋದು. ನೋಡಿ, ತಳಭಾಗದಲ್ಲಿ ನೀಟಾಗಿ ಬೂರಾ ಸಕ್ಕರೆ ರೆಡಿಯಾಗಿದೆ. ನಾವೀಗ ಬೂರಾ ಸಕ್ಕರೆ ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಈಗ ಪೇಡ ಮಾಡೋ ಒಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಸ್ಟವ್ ಹಚ್ಚಿ
ಬಾಣಲೆನಿಟ್ಟಿದ್ದೀನಿ. ಇದಕ್ಕೆ ಮುಖ್ಯವಾಗಿ ದಪ್ಪ ತಳದ ಪಾತ್ರೆ ಇಡಬೇಕು ನಾವು, ಇಲ್ಲಾಂದ್ರೆ ತಳ ಕಚ್ಚುತ್ತೆ. ಹಾಲ್ ಪೌಡರ್ ತುಂಬಾ ನೈಸ್ ಆಗಿರೋದ್ರಿಂದ ತಳ ಕಚ್ಚುತ್ತೆ. ಇದಕ್ಕೆ 2 ಬೌಲ್ನಷ್ಟು ತಗೊಂಡಿರುವಂತ ಹಾಲ್ ಪೌಡರ್ನ ಹಾಕ್ತೀನಿ. ಮತ್ತೊಂದು ಮುಖ್ಯವಾಗಿ ನೀವು ಈ ಹುರಿಯೋದು ಮುಗಿಯೋವರೆಗೂ ನೀವು ತುಂಬಾ ಸಿಮ್ಮಲ್ಲಿ ಇಟ್ಕೊಂಡೆ ಇದನ್ನ ಉರಿಬೇಕು. ಮತ್ತೆ 1 ನಿಮಿಷ ಸಹ ನಾವು ಕೈಯನ್ನ ಬಿಡಲೇಬಾರ್ದು. ಯಾಕೆಂದ್ರೆ ಈ ಹಾಲ್ ಪೌಡರು ತುಂಬಾ ನುಣ್ಣಗಿರುತ್ತೆ, ಬೇಗ ತಳ ಕಚ್ಚುತ್ತೆ. ನೋಡಿ, ಬಿಸಿಗಿಡ್ತಿದ್ದಂಗೆ ತಳ ಕಚ್ಚಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೈಡ್ಗಳಿಂದ ತಿರುಗಿಸ್ಕೊಳ್ತಾ ಒಂದೇ 1 ಸೆಕೆಂಡ್ ಸಹ ನಾವು ಕೈ ಬಿಡೋಗೆ ಇಲ್ಲ. ಈ ಪ್ರೊಸೀಜರು ಮಿನಿಮಮ್ ಅಂದ್ರೆ 15ರಿಂದ 20 ನಿಮಿಷ ತಗೊಳುತ್ತೆ. ಫುಲ್ ಇದು ಕಲರ್ ಚೇಂಜ್ ಆಗಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಈ ತರ ಅನ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಆಗ ನಮಗೆ ಇದು ಕರೆಕ್ಟ್ ಅದಕ್ಕೆ ಬರುತ್ತೆ. ಈ ರೀತಿ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ರಿ, ಎಷ್ಟು ಸಾಧ್ಯನೋ ಅಷ್ಟು ಲೋ ಫ್ಲೇಮಲ್ಲಿ ಇಡಬೇಕು ಇದನ್ನ. ಈ ತರ ನೋಡಿ, ಆಲ್ರೆಡಿ ನಾನು 10 ಮಿನಿಟ್ಸಿಂದ ಹುರಿದಿದ್ದೀನಿ. ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ತಾನೆ. ಇದೇ ರೀತಿಯಾಗಿ ನೋಡಿ, ಎಲ್ಲೂ ತಳ ಕಚ್ಚಿಲ್ಲ. ಈ ರೀತಿ ಕೈ ಆಡಿಸ್ತಾ ಇನ್ನೂ ಒಂದು 10 ನಿಮಿಷಗಳ ಕಾಲ ನಾವು ಉರಿಬೇಕು. ನೋಡಿ, ಎಲ್ಲೂ ತಳ ಕಚ್ಚಂತಿಲ್ಲ, ಸ್ವಲ್ಪ ತನ್ನ ಬಣ್ಣ ಬದಲಾಗಿದೆ. ಈ ರೀತಿ ಕೈ ಆಡಿಸ್ತಾ ಉರಿತಾ ಹೋಗೋಣ. ಒಂದು ವೇಳೆ ನಿಮ್ಗೆ ಏನಾದರೂ ತಳ ಕಚ್ಚುತ್ತದೆ ಅಂತ ಅನ್ಸಿದ್ರೆ ದಪ್ಪ ತಳದ ಪಾತ್ರೆ ತಗೊಂಡ್ರೆ ಖಂಡಿತ ಕಚ್ಚಲ್ಲ. ಒಂದು ವೇಳೆ ತಳ ಕಚ್ಚುತ್ತಾ ಇದೆ ಅಂತ ಅನ್ಸಿದ್ರೆ ಫ್ಲೇಮ್ನ ಸ್ವಲ್ಪ 1 ನಿಮಿಷ ಆಫ್ ಮಾಡ್ಕೊಳ್ಳಿ. ಚೆನ್ನಾಗಿ ಅವಾಗೆಲ್ಲ ಒಂಥರ ತಿರುಗಿಸ್ಕೊಳ್ರಿ. 1 ರೌಂಡು ತಿರುಗಿಸಿದಾದ್ಮೇಲೆ ಮತ್ತೆ ಫ್ಲೇಮ್ ಆನ್ ಮಾಡ್ಕೊಳ್ಳಿ. ಆಗ ನಿಮಗೆಲ್ಲೂ ಸಹ ಒತ್ತಲ್ಲ, ತಳ ಕಚ್ಚೋದಿಲ್ಲ. ಈ ರೀತಿ ಮಾಡ್ತಾ ಇನ್ನೂ ಒಂದು 10 ನಿಮಿಷಗಳ ಕಾಲ ಉರಿತಾ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ತನ್ನ ಕಲರ್ನು ಸಹ ಚೇಂಜ್ ಆಗಿದೆ. ನೋಡಿ, ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ನೋಡಿ, ಎಲ್ಲೂ ತಳ ಕಚ್ಚಿಲ್ಲ, ಗಂಟುಗಳಾಗಿಲ್ಲ. ಈ ರೀತಿ ಅನ್ಕೋತಾ ಸಣ್ಣ ಗಂಟೆ ಏನಾದರೂ ಇದ್ರೆ ನಾವು ಉರಿಯೋವಾಗ ಈ ರೀತಿ ಅನ್ಕೊಂಡು ಉರಿದ್ರೆ ಆ ಸಣ್ಣ ಗಂಟುಗಳು ಸಹ ಬಿಡುತ್ತೆ. ಈ ರೀತಿ ಇನ್ನೊಂದು 2-3 ನಿಮಿಷದಲ್ಲಿ ರೆಡಿ ಆಗುತ್ತೆ. ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಕೈ ಆಡಿಸೋದನ್ನ ಮಾತ್ರ ಬಿಡೋ ಹಾಗೆ ಇಲ್ಲ. ಈ ರೀತಿ ತಿರುಗಿಸ್ತಾ ಇನ್ನೊಂದು 2 ನಿಮಿಷ ಉರಿರಿ. ಅಲ್ಲಿಗದು ತನ್ನ ಬಣ್ಣ ಫುಲ್ ಸಂಪೂರ್ಣವಾಗಿ ಬ್ರೌನ್ ಕಲರ್ ಬರುತ್ತೆ. ಆಗ ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಕಲರ್ ಚೇಂಜ್ ಆಗಿದೆ, ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಈ ರೀತಿ ಆದಮೇಲೆ ಕರೆಕ್ಟಾಗಿ ಆಗಿದೆ ಅಂತ. ಒಂದು ವೇಳೆ ನೀವೇನಾದರೂ ತಿರುಗಿಸ್ಬೇಕಾದ್ರೆ ಸಣ್ಣ ಗಂಟಾಗೋದು ಅಥವಾ ಸೀದೋಗಿರೋ ಥರ ಕಪ್ಪುಗಾಗೋದು ಆಗಿದ್ರೆ ನೀವೇನು ಮಾಡಿ ಅಂದರೆ ಅದನ್ನು 1 ರೌಂಡ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡ್ಬಿಡಿ. ಇದು ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಆಗ ನಿಮಗೆಲ್ಲ ಒಂದೇ ನೈಸ್ ಪೌಡರ್ ಆಗುತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ನಾವು ಪೇಡ ತಿನ್ನಬೇಕಾದ್ರೆ ಮಧ್ಯ ಸ್ವಲ್ಪ ಗಂಟುಗಳ ಥರ ಸಿಗುತ್ತೆ. ಆದರೆ ಈ ರೀತಿ 1 ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ರೆ ಈ ಥರ ನೈಸ್ ಪೌಡರ್ ಸಿಗುತ್ತೆ. ನೀವು ಸ್ವೀಟಲ್ಲಿ ಎಲ್ಲೂ ನಿಮಗೆ ಗಂಟುಗಳು ಸಿಗಲ್ಲ. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಕರೆಕ್ಟಾಗಿ ಈ ಕಲರ್ ಬಂದಿದೆ ಅನ್ನುವಾಗ ನಾವು ಇದಕ್ಕೆ 1/4 ಬೌಲ್ನಷ್ಟು ಹಾಲು ತೊಗೊಂಡಿದ್ದೀನಲ್ಲ, ಆ ಹಾಲನ್ನ ಒಟ್ಟಿಗೆ ಹಾಕ್ಬಾರ್ದು. ಯಾಕೆಂದರೆ ತೆಳುವಾಗ್ಬೋದು, ಗಟ್ಟಿ ಆಗ್ಬೋದು. ಸ್ವಲ್ಪನೇ ಅಗತ್ಯ ಇರೋಷ್ಟು ಹಾಕ್ಕೊಳ್ತಾ ಇದನ್ನ ಮಿಕ್ಸ್ ಮಾಡ್ತಾ ಬರಬೇಕು. ಈಗ ನೋಡ್ತಾ ಇರಿ, ಅದೇ ರೀತಿ ಸ್ವಲ್ಪನೇ ಹಾಲನ್ನ ತೊಗೊಂಡು ನಾನು ಮಿಕ್ಸ್ ಮಾಡ್ತಾ ಬರ್ತೀನಿ. ಇಷ್ಟಕ್ಕೊಂದು 3/4 ಬಟ್ಲು ಹಾಲಾದರೆ ಸಾಕಾಗುತ್ತೆ. ಆದ್ರೂ ಸಹ ನಾವು ನಿಧಾನವಾಗಿ ಹಾಕೊಳ್ಳೋಣ. ಸೈಡಿಂದ ಎಲ್ಲವನ್ನು ತಗೊಳ್ತಾ ಈ ಥರ ತಿರುಗಿಸ್ತಾ ಹಾಕ್ತಾ ಬರೋಣ. ನೋಡ್ತಾ ಹೋಗಿ ಸ್ವಲ್ಪ ಹಾಲು ಹಾಕ್ತಾ ಇರೋಣ. ಈ ಥರ ತಿರುಗಿಸ್ಕೊಂಡು ಬರ್ತಾ ಇದ್ರೆ ನಾವು ಕರೆಕ್ಟಾಗಿ ಒಂದು ಹದ ನಮಗೆ ಗೊತ್ತಾಗುತ್ತೆ. ನನಗೆ ಇಷ್ಟ ಹಾಲಾಗುತ್ತೆ, ಇವಾಗ ಬೇಕಾಗುತ್ತೆ ಹಾಕ್ಬಿಟ್ಟು ಈಗ ತಿರುಗಿಸ್ತಾ ಬರ್ತೀನಿ. ನೋಡಿ, 1 ಬೌಲ್ ಹಾಲು ಹಾಕಿದೆ. ಅಕಸ್ಮಾತ್ ಏನಾದರೂ ಆ ಬೌಲ್ ಹಾಲು ನಿಮಗೆ ಸಾಕಾಗಿದ್ದರೆ ಮತ್ತು ಇನ್ನೊಂದು ಸ್ವಲ್ಪ ಹಾಲನ್ನು ಇನ್ನೊಂದು 4-5 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕಿದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ತಾ ಬನ್ನಿ. ಈಗ ತಿರುಗಿಸ್ತಾ ಬಂದಾಗ ಏನಾಗುತ್ತೆ ಅಂದರೆ ಹಾಲೆಲ್ಲ ಸ್ವಲ್ಪ ಹಿಂಗ್ಬಿಟ್ಟು ಸ್ವಲ್ಪ ಇದು ಗಟ್ಟಿ ಆಗ್ತಾ ಬರುತ್ತೆ. ಆ ಗಟ್ಟಿ ಆಗೋವರೆಗೂ ನಾವು ತಿರುಗಿಸ್ತಾ ಇರಬೇಕು. ಈಗ ತಿರುಗಿಸ್ತಾ ಬಂದಾಗ ಅದು ಸ್ವಲ್ಪ ಬಣ್ಣವೂ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಗಟ್ಟಿನೂ ಆಗುತ್ತೆ. ಈಗ ತಿರುಗಿಸ್ತಾ ಈ ಚೆನ್ನಾಗಿ ತಿರುಗಿಸಿದಾಗಿ ಒಂದು 5 ನಿಮಿಷ ಆದಮೇಲೆ ಇದೇ ಒಂದು ಟೈಮಲ್ಲಿ ನಾವು ತುಪ್ಪನೂ ಸಹ ಇವಾಗಲೇ ಸೇರಿಸ್ಕೊಳ್ಬೇಕು. ನಾನು ಪದಾರ್ಥಗಳನ್ನ ತೋರಿಸುವಾಗ ತುಪ್ಪವನ್ನು ಹೇಳೋದು ಮರ್ತಿದ್ದೆ. ಆದರೆ ಇದಕ್ಕೆ ಅತಿ ಹೆಚ್ಚಿನ ತುಪ್ಪ ಏನು ಬೇಡ. ಈ ಸ್ವೀಟ್ಗೆ ಕಡಿಮೆ ತುಪ್ಪ ಹಾಕಿದ್ರೂ ಒಳ್ಳೆ ರುಚಿ ಕೊಡುತ್ತೆ. ಈ ಥರ ಇದು ಈಗ ಹಾಲು ಹಾಕಿದ್ಮೇಲೆ ನಿಮ್ಗೆ ಅಷ್ಟಾಗಿ ತಳ ಹೊತ್ತಂತಹ ಸಮಸ್ಯೆ ಏನು ಬರಲ್ಲ. ಆದರೂ ಸಹ ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇದು ಮತ್ತಷ್ಟು ಹೊಂಬಣ್ಣ ಬರುತ್ತೆ, ಒಳ್ಳೆ ಗೋಲ್ಡ್ ಕಲರ್ ಬರುತ್ತೆ. ಅಲ್ಲೇ ನೋಡಿ ಇದನ್ನು ತಿರುಗಿಸ್ತಾ ಬನ್ನಿ. ನೋಡಿ, ಈ ರೀತಿ ತಿರುಗಿಸ್ತಾ ಇದ್ದೀನಲ್ಲ, ಇದೇ ಟೈಮಲ್ಲಿ ನಾವು ತೊಗೊಂಡಿರೋ ಅಂಥ ಏಲಕ್ಕಿ ಪೌಡರ್ನು ಸಹ ಸೇರಿಸ್ಕೊಳ್ಳೋಣ. ಒಂದು 4ರಿಂದ 5 ಸ್ಪೂನಷ್ಟು ತುಪ್ಪ ಹಾಕಿದ್ರೆ ಸಾಕಾಗುತ್ತೆ. ತುಪ್ಪನ ಇವಾಗ ಹಾಕ್ತಾ ಇದ್ದೀನಿ. ಒಂದು 4 ಅಥವಾ 5 ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸೋಣ. ನೋಡಿ, ನಾನು 5 ಸ್ಪೂನ್ ತುಪ್ಪವನ್ನು ಸೇರಿಸಿದ್ದೀನಿ. ಈಗ ಈ ತುಪ್ಪ ಎಲ್ಲ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಒಳ್ಳೆಯದೊಂದು ಮಿಕ್ಸ್ ಕೊಡ್ತಾ ಚೆನ್ನಾಗಿ ತಿರುಗಿಸೋಣ. ಈ ರೀತಿ ಹಾಲೆಲ್ಲ ಸೇರಿಸಿದ ಮೇಲೆ ಎಷ್ಟೊತ್ತಪ್ಪ ನಾವು ಈಗ ತಿರುಗಿಸ್ಬೇಕು ಅಂದರೆ ಸ್ವಲ್ಪ ಬೇಯಬೇಕು. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಕೈಯನ್ನು ಒದ್ದೆ ಮಾಡಿಕೊಂಡು ಇದನ್ನು ಹಿಂಗೆ ಮುಟ್ಟು ನೋಡ್ರಿ.
ಆಗ ನಮ್ಮ ಕೈಗೆ ಅದು ಅಂಟ್ಕೊಳ್ಬಾರ್ದು. ಜೊತೆಗೆ ಉಂಡೆ ಕಟ್ಟೋದಕ್ಕೂ ಬರಬೇಕು. ಅಷ್ಟು ಗಟ್ಟಿ ಆದರೆ ಸಾಕು. ತೀರಾ ಜಾಸ್ತಿ ಗಟ್ಟಿನೂ ಆಗೋದು ಬೇಡ, ಉಂಡೆ ಕಟ್ಟಕ್ಕೆ ಬರ್ದಿರೋಷ್ಟು ತೆಳುವು ಬೇಡ. ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಈ ರೀತಿ ನಾವು ತಿರುಗಿಸ್ತಾ ಹೋಗೋಣ. ಒಂದು 2 ನಿಮಿಷ ಆದಮೇಲೆ ಚೆಕ್ ಮಾಡೋಣ, ಕೈಗೆ ಅಂಟುತ್ತಾ ಅಂಟಲ್ವಾ ಅಂತ ನೋಡೋಣ. ನೋಡಿ, ಈಗ 2 ರಿಂದ 3 ನಿಮಿಷ ಆಗಿದೆ, ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ನೀವು ಚೆಕ್ ಮಾಡ್ಕೊಳ್ಬೋದು. ನೋಡಿ, ಕೈ ಒದ್ದೆ ಮಾಡ್ಕೊಂಡು ಈ ರೀತಿಯಲ್ಲಿ ನೋಡಿ, ಕೈಗೆ ಅಂಟ್ಕೊಳ್ತಾ ಇಲ್ಲ. ಹಾಗಾದರೆ ಇದು ರೆಡಿಯಾಗಿದೆ. ಸ್ವಲ್ಪ ನೋಡಿ ಬಿಸಿ ಇದೆ, ಉಂಡೆ ಕಟ್ಟೋದಕ್ಕೂ ಬರ್ತಾ ಇದೆ. ಇಷ್ಟು ರೆಡಿ ಆದರೆ ಸಾಕು. ಈಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ನಾವು ಸ್ಟವ್ ಆಫ್ ಮಾಡಿದ್ಮೇಲೆ ಮತ್ತು ನಾವು ಒಂದು 5 ನಿಮಿಷ ಕಾಯಬೇಕಾಗುತ್ತೆ. ಏಕೆ ಅಂತಂದರೆ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಸಕ್ಕರೆಯನ್ನು ಸೇರಿಸ್ಕೊಳ್ಳೋದು. ಅಲ್ಲಿ ಹೋಗಿ ಇದನ್ನು ಆರೋದಕ್ಕೆ ಬಿಡೋಣ, ಆಮೇಲೆ ಸಕ್ಕರೆ ಸೇರಿಸ್ಬಿಟ್ಟು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ, ಈಗ 10 ನಿಮಿಷ ಆಗಿದೆ. ಇದು ಚೆನ್ನಾಗಿ ಬಿಸಿ ಕಡಿಮೆ ಆಗಿದೆ. ಈ ಬಿಸಿ ಕಡಿಮೆ ಆದಂಥ ಸಂದರ್ಭದಲ್ಲಿ ನಾವೀಗ ಇದಕ್ಕೆ ನಾವು ಬೂರ ಸಕ್ಕರೆ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸಕ್ಕರೆನ ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ನಾವು ತೊಗೊಂಡಿರೋಂಥ ಸಕ್ಕರೆಯಲ್ಲಿ ಸ್ವಲ್ಪ ಸಕ್ಕರೆನ ನಾನು ತೆಗೆದಿಟ್ಟಿದ್ದೀನಿ ಬೌಲಲ್ಲಿ. ಯಾತಕ್ಕೆ ಅಂದರೆ ಇದು ಉಂಡೆ ಮಾಡಿದ್ಮೇಲೆ ಈ ಪೇಡನ ಅದರಲ್ಲಿ ಒಂದು ರೌಂಡು ಶುಗರ್ ಕೋಟಿಂಗ್ ಕೊಡೋದಕ್ಕೆ ಮೇಲೆ, ಅದಕ್ಕೋಸ್ಕರ ಒಂದು ಅರ್ಧ ಬೌಲ್ ಸಕ್ಕರೆ ತೊಳೆದಿಟ್ಟು ಉಳಿದಿರೋಂಥ ಸಕ್ಕರೆನ ಇದಕ್ಕೆ ಸ್ವಲ್ಪನೇ ಮೇಲೆ ಹಾಕ್ತಾ ಮಿಕ್ಸ್ ಮಾಡ್ತಾ ಬರೋಣ. ನೋಡಿರಿ, ಒಂದು 2 ರಿಂದ 3 ಸ್ಪೂನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪನೇ ಹಾಕ್ತಾ ಇದಕ್ಕೆ ಮಿಕ್ಸಿಂಗ್ ಮಾಡ್ತಾ ಬರೋಣ. ಈ ರೀತಿ ನೀಟಾಗಿ ಮಿಕ್ಸ್ ಕೊಡಿ. ಈ ಥರ ನಿಧಾನವಾಗಿ ತಿರುಗಿಸ್ತಾ ಬಿಸಿ ಏನಿಲ್ಲ, ಎಲ್ಲ ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಆದರೆ ಮಾತ್ರ ನೀವು ಸಕ್ಕರೆ ಪೌಡರ್ನ ಆಡ್ ಮಾಡಬೇಕಂದ್ರೆ ಚೆನ್ನಾಗಿ ಬಿಸಿ ಕಡಿಮೆ ಆಗಿರಬೇಕು. ಇಲ್ಲಾಂದರೆ ಬಿಸಿ ಇದ್ದಾಗ ಸಕ್ಕರೆ ಹಾಕಿದ್ರೆ ಮತ್ತೆ ಸಕ್ಕರೆ ಕರಗಬೇಕು. ಅದು ತುಂಬ ತಣ್ಣಗಾದರೆ ಈ ಬೂರ ಸಕ್ಕರೆ ಮೊದಲೇ ನಾವು ಪುಡಿ ಥರ ಇರುತ್ತಲ್ವ, ಬೇಗ ಮೆಲ್ಟ್ ಆಗಿಬಿಡುತ್ತೆ. ಅದಕ್ಕೆ ಸಂಪೂರ್ಣವಾಗಿದು ಹಾಕ್ಕೊಂಡಿರಬೇಕು. ಆರಿದ್ಮೇಲೆ ಆಗ್ತಾ ಬನ್ನಿ. ನೋಡಿ, ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಗಟ್ಟಿಯಾಗಿ ಆಗಿದೆ ಅಂತ. ಈಗ ಇನ್ನಷ್ಟು ಸಕ್ಕರೆನ ಸೇರಿಸ್ತೀನಿ. ಅಕಸ್ಮಾತು ಒಂದು ವೇಳೆ ನೀವೇನಾದರೂ ಸಕ್ಕರೆ ತಿನ್ನೋರು, ಸ್ವೀಟ್ ತಿನ್ನೋರು, ಕಡಿಮೆ ಸ್ವೀಟ್ ಇದ್ದರೆ ಸಾಕಂದರೆ ನೀವು 1 ರೌಂಡ್ ಶುಗರ್ ಹಾಕೋತಿರಲ್ಲ, ಆಗ ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡಿ. ಯಾಕೆಂದರೆ ಕೆಲವು ಶುಗರ್ ಪೇಷಂಟೆಲ್ಲ ತುಂಬ ಶುಗರ್ ಇದ್ದರೆ ಇಷ್ಟಪಡಲ್ಲ. ಹಾಗಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸ್ವಲ್ಪನೇ ಸಕ್ಕರೆ ಸಾಕಂದರೆ ನೀವು ಅಷ್ಟಕ್ಕೆ ಸ್ಟಾಪ್ ಮಾಡ್ಕೊಳ್ಬೋದು. ಅಥವಾ ಈಗಿನ ಮಕ್ಕಳುಗಳು ಅದಕ್ಕೆ ಸ್ವೀಟ್ ಕರೆಕ್ಟಾಗಿದ್ದರೆ ಮಾತ್ರ ತಿನ್ನೋದು. ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಮಾಡಬೇಕಾದ್ರೆ ನಾವು ಕರೆಕ್ಟ್ ಕನ್ಸಿಸ್ಟೆನ್ಸಿನ ಶುಗರ್ನ ಹಾಕಬೇಕಾಗುತ್ತೆ. ಏಕೆಂದರೆ 1-2 ಬೌಲ್ ನಾವು ಪೌಡರ್ ತೊಗೊಂಡ್ವಿ ಅಂದರೆ 1.5 ಬೌಲ್ ಹಾಕಿದ್ರೆ ಮಾತ್ರ ಅದು ಕರೆಕ್ಟಾಗಿ ನಾವು ಬೇಕರಿನಲ್ಲಿ ತಿಂದರೆ ಏನು ಸಿಹಿ ಇರುತ್ತೋ ಆ ರೀತಿಯಾಗಿರುತ್ತೆ. ನೀವು ಅಷ್ಟಾದರೂ ಹಾಕಿ, ಅಥವಾ ನಿಮ್ಗೆ ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ಕಡಿಮೆ ಬೇಕಾದರೂ ಹಾಕ್ಕೊಳ್ಬೋದು. ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ನೀವು ಸೇರಿಸ್ಕೊಳ್ಳಿ. ನೋಡಿ, ನಾನು ಒಂದು 4 ಸ್ಪೂನ್ 5 ಸ್ಪೂನಷ್ಟು ಸಕ್ಕರೆನ ಉಳಿಸಿದ್ದೀನಿ. ಇಷ್ಟು ಸಕ್ಕರೆಗಳನ್ನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿ ಒಳ್ಳೆಯದಾಗಿ ಮಿಕ್ಸ್ ಕೊಟ್ಟಿದ್ದೀನಿ. ಬಿಸಿ ಎಲ್ಲ ಕಡಿಮೆ ಆಗಿದೆ. ಈ ನಾವು ಮಾಡಿರೋದನ್ನು ಸಹ ಸ್ವಲ್ಪ ಗಟ್ಟಿಗೆ ಬಂದಿದೆ. ಈಗ ನಾವು ಇದನ್ನ ಉಂಡೆಗಳನ್ನ ಕಟ್ಟೋಕ್ಕೆ ಪ್ರಾರಂಭ ಮಾಡೋಣ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ. ಶೇಪು ಅಷ್ಟೇ, ನಿಮಗೆ ರೌಂಡ್ ಶೇಪಲ್ಲಿ ಬೇಕಾ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ನಿಮಗೆ ಪೇಡ ಅಂಗಡಿ ಥರ ಸಿಗೋ ಥರ ಬೇಕಾ ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಓವೆಲ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಶೇಪಲ್ಲಿ ಮಾಡಿ ಈಗ ನಾವೇನು ಮಾಡಬೇಕಪ್ಪ ಅಂದರೆ, ನಾವು ಮಾಡ್ಕೊಂಡಿಂಥ ಉಂಡೆಗಳನ್ನ ಪೇಡನ ಒಂದು ಸಾರಿ ಈ ಬೂರ ಸಕ್ಕರೆ ಇರುತ್ತಲ್ಲ ಇದರಲ್ಲಿ ಡಿಪ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ರೀತಿಯಾಗಿ ಒಂದೊಂದೇ ಉಂಡೆಗಳನ್ನ ತಗೊಳ್ಳೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಳೋದು. ಈ ಸಕ್ಕರೆಯಲ್ಲಿ ಈ ರೀತಿ ರೌಂಡ್ ಮಾಡೋದು. ಜಸ್ಟ್ ಈಗ ಬೇಗ ಆಗಿಬಿಡುತ್ತೆ. ನೋಡಿ, ಈ ರೀತಿ 3-4 ಉಂಡೆಗಳನ್ನ ಒಟ್ಟಿಗೆ ಮಾಡ್ಕೊಳ್ಳಿ. ಈ ಬೂರ ಸಕ್ಕರೆನ ಒಂದ್ಸರಿ ಡಿಪ್ ಮಾಡಿ ಈ ಪ್ಲೇಟಲ್ಲಿ ಇಡ್ತಾ ಹೋಗಿ. ಆಗ ಬೇಗ ನಿಮ್ಗೆ ಆಗುತ್ತೆ. ಈಗ ಈ ಪಾಕ ಆರಿದ್ರೆ ಸಾಕು. ನಾವು ಅತಿ ಫಾಸ್ಟಾಗಿ ಒಂದು 5 ರಿಂದ 10 ನಿಮಿಷದಲ್ಲೇ ನಾವೆಲ್ಲವೂ ಈ ಥರ ನೋಡಿ, ನಮ್ಗೆ ಯಾವ ಶೇಪ್ ಆಗಿ ತಗೊಳ್ಳೋದು, ಇದರ ಡಿಪ್ ಮಾಡೋದು, ಮತ್ತು ಎತ್ತಿಟ್ಕೊಳ್ಳೋದು, ಮುಗ್ದೇ ಹೋಗುತ್ತೆ ಕೆಲಸ. ಇನ್ನು ನೋಡಿ, ಇದೇ ರೀತಿಯಾಗಿ ಎಲ್ಲ ಉಂಡೆಗಳು ಈ ರೀತಿಯಾಗಿ ಮಾಡ್ಕೊಳ್ಳೋದು. ಈ ಸಕ್ಕರೆನಲ್ಲಿ ಒಂದು ಸಾರಿ ಡಿಪ್ ಮಾಡೋದು, ಪಕ್ಕಕ್ಕೆ ಇಡ್ತಾ ಹೋದರೆ ನಮಗೆ ರುಚಿಕರವಾದಂಥ ಪೇಡ ರೆಡಿಯಾಗುತ್ತೆ. ರುಚಿಕರವಾದ ಧಾರವಾಡ ಪೇಡ ತಿನ್ನಲು ರೆಡಿಯಾಗಿದೆ. ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ನಿಮಗೆ ಈ ಸ್ವೀಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.